ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೀದರ್ ನಗರದ ಝೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಉದ್ಘಾಟಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ವತಿಯಿಂದ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವು ಬಸವಾದಿ ಶರಣರ ಸೂಫಿ ಸಂತರ ನಾಡು ಬೀದರ್ ನಗರದ ಝೀರಾ ಕನ್ವೆನ್ಷನ್ ಹಾಲ್ನಲ್ಲಿ ದಿನಾಂಕ 11 ಏಪ್ರಿಲ್ 2026 ಶನಿವಾರ ಮತ್ತು 12 ಏಪ್ರಿಲ್ 2026 ರವಿವಾರದಂದು 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದು, ಏಪ್ರಿಲ್ 11ರಂದು ಬೆಳಿಗ್ಗೆ 9 ಗಂಟೆಗೆ ನಾಡಿನ ಸಾಂಸ್ಕೃತಿಕ ನಾಯಕ ಬಸವೇಶ್ವರ ವೃತ್ತದಿಂದ ಮೆರವಣಿಗೆಯ ಉದ್ಘಾಟನೆ ಜರುಗಿತು. ಇದರ ಸಾನ್ನಿಧ್ಯವನ್ನು ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ಗುರುಬಸವ ಪಟ್ಟದೇವರು, ಬೈಲೂರು ನಿಷ್ಕಲ ಮಂಟಪದ ಶ್ರೀ ನಿಜಗುಣಾನಂದ ಸ್ವಾಮಿ ಹಾಗೂ ಬೀದರ್ನ ಪ್ರಜಾಪಿತ ಬ್ರಹ್ಮಕುಮಾರಿ ಕೇಂದ್ರದ BK ಪ್ರತಿಮಾ ಬೆಹೆಂಜಿ ವಹಿಸಿದ್ದರು. ಇದರ ಉದ್ಘಾಟನಾ ಸಮಾರಂಭವು ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ವೇದಿಕೆಯಲ್ಲಿ ಏಪ್ರಿಲ್ 11, 2026 ಶನಿವಾರದಂದು ಬೆಳಿಗ್ಗೆ 11 ಗಂಟೆಗೆ ಜರುಗಿತು. ಇದರ ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಆಗಮಿಸಿದ್ದರು. ವಸ್ತು ಪ್ರದರ್ಶನದ ಉದ್ಘಾಟನೆಗಾಗಿ ಕರ್ನಾಟಕ ಸರ್ಕಾರದ ಉಪ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಆಗಮಿಸಿದ್ದರು. ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲು ಕರ್ನಾಟಕ ಸರ್ಕಾರದ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಈಶ್ವರ್ ಖಂಡ್ರೆ ಆಗಮಿಸಿದ್ದರು. ಛಾಯಾಚಿತ್ರ ಪ್ರದರ್ಶನದ ಉದ್ಘಾಟನೆಗಾಗಿ ಕರ್ನಾಟಕ ಸರ್ಕಾರದ ಪೌರಾಡಳಿತ ಮತ್ತು ಹಜ್ ಖಾತೆಯ ಸಚಿವರಾದ ರಹೀಂ ಖಾನ್ ಆಗಮಿಸಿದ್ದರು. ವ್ಯಂಗ್ಯಚಿತ್ರ ಪ್ರದರ್ಶನವನ್ನು ಉದ್ಘಾಟಿಸಲು ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ್ ಖಂಡ್ರೆ ಆಗಮಿಸಿದ್ದರು. ಸಾನ್ನಿಧ್ಯವನ್ನು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರಕೂಡದ ಹಿರೇಮಠ ಸಂಸ್ಥಾನದ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಾಗೂ ಬಸವ ಕಲ್ಯಾಣದ ಅನುಭವ ಮಂಟಪ ಟ್ರಸ್ಟಿನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ವಹಿಸಿದ್ದರು. ಪ್ರಧಾನ ಭಾಷಣಕಾರರಾಗಿ ವಿಶ್ವವಾಣಿಯ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ್ ಭಟ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ವಹಿಸಿದ್ದರು. ಮೊದಲ ಮಾತುಗಳನ್ನಾಡಲು ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಆನಂದ ದೇವಪ್ಪ ಆಗಮಿಸಿದ್ದರು. ಘನ ಉಪಸ್ಥಿತರಾಗಿ ಹುಮ್ನಾಬಾದಿನ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಶಾಸಕರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಡಾಕ್ಟರ್ ಭೀಮರಾವ್ ಪಾಟೀಲ್, ಬಸವ ಕಲ್ಯಾಣದ ಶಾಸಕರಾದ ಶರಣು ಸಲ್ಗರ್, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ ಜಾವಶೆಟ್ಟಿ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಬೆಂಗಳೂರಿನ ನೈಸ್ ಸಂಸ್ಥೆ ಮುಖ್ಯಸ್ಥರು ಹಾಗೂ ಮಾಜಿ ಶಾಸಕರಾದ ಅಶೋಕ್ ಖೇಣಿ, ಬೀದರ್ನ ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖದೀರ್, ಬೀದರ್ನ ಗುರುದ್ವಾರ ಪ್ರಬಂಧಕ ಕಮಿಟಿಯ ಅಧ್ಯಕ್ಷರಾದ ಸರ್ದಾರ್ ಡಾಕ್ಟರ್ ಬಲ್ಬೀರ್ ಸಿಂಗ್, ಲಿಂಗಾಯತ ಸಮಾಜದ ಮುಖಂಡರಾದ ಗುರುನಾಥ್ ಕೊಳ್ಳೂರು ಆಗಮಿಸಿದ್ದರು. ಉಪಸ್ಥಿತರಾಗಿ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ, ಬೀದರ್ ಜಿಲ್ಲಾ ಪಂಚಾಯತ್ನ CEO ಡಾಕ್ಟರ್ ಗಿರೀಶ್ ಬದೋಲೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ GC ಲೋಕೇಶ್, ಅಡ್ಡಾಕ್ ಸಮಿತಿ ಸದಸ್ಯರಾದ ಶಿವಕುಮಾರ್ K ಸ್ವಾಮಿ, ಬೀದರ್ KUWJ ಅಡ್ಡಾಕ್ ಸಮಿತಿಯ ಸದಸ್ಯರು, ಕಲಬುರಗಿ ಕನ್ನಡಪ್ರಭ ಬ್ಯೂರೋ ಮುಖ್ಯಸ್ಥರಾದ ಅಪ್ಪರಾವ್ ಸೌದಿ ಆಗಮಿಸಿದ್ದರು. ಮಧ್ಯಾಹ್ನ 2 ಗಂಟೆಗೆ ಜರುಗಿದ ಗಾಂಧಿ, ಅಂಬೇಡ್ಕರ್ ಹಾಗೂ ಪತ್ರಿಕೋದ್ಯಮ ವಿಷಯದ ಕುರಿತು ಜರುಗಿದ ವಿಚಾರಗೋಷ್ಠಿ 1ರ ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ಸಂಸದೀಯ ಸಚಿವರಾದ HK ಪಾಟೀಲ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಷಯ ಮಂಡನೆಗಾಗಿ ಹಿರಿಯ ಪತ್ರಕರ್ತರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ K ಶಿವಕುಮಾರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಹಿರಿಯ ಪತ್ರಕರ್ತರಾದ ಬೆಲಗೂರು ಸಮೀವುಲ್ಲಾ ಹಾಗೂ ವಿಜಯ ಕರ್ನಾಟಕದ ಸಂಪಾದಕರಾದ ಸುದರ್ಶನ್ ಚೆನ್ನಂಗಿಹಳ್ಳಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿಯ ಹಿರಿಯ ಪತ್ರಕರ್ತರಾದ TV ಶಿವಾನಂದನ್ ವಹಿಸಿದ್ದರು. ನಿರ್ವಹಣೆಯನ್ನು N ರವಿಕುಮಾರ್ ನಿರ್ವಹಿಸಿದರು. ಮಧ್ಯಾಹ್ನ 3:30ಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮತ್ತು ಮಾಧ್ಯಮ ಎಂಬ ವಿಷಯದ ಕುರಿತು ಜರುಗಿದ ವಿಚಾರಗೋಷ್ಠಿ 2ರ ಉದ್ಘಾಟನೆಗಾಗಿ ಪ್ರಜಾವಾಣಿ ಸಂಪಾದಕರಾದ ರವೀಂದ್ರ ಭಟ್ ಐನಕೈ ಆಗಮಿಸಿದ್ದರು. ಸಾನ್ನಿಧ್ಯವನ್ನು ಹುಲಸೂರಿನ ಗುರುಬಸವೇಶ್ವರ ಸಂಸ್ಥಾನ ಮಠದ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಹಾಗೂ ಬೀದರ್ನ ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕೆ ಅಕ್ಕ ವಹಿಸಿದ್ದರು.
ವಿಷಯ ಮಂಡನೆಗಾಗಿ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಸಹಾಯಕ ಸ್ಥಾನಿಕ ಸಂಪಾದಕರಾದ ರಾಮು ಪಾಟೀಲ್, ಹಿರಿಯ ಪತ್ರಕರ್ತರಾದ ಡಾಕ್ಟರ್ ನಿರ್ಮಲಾ ಎಲಿಗಾರ್, ಕಲಬುರಗಿಯ ಕನ್ನಡಪ್ರಭದ ಹಿರಿಯ ವಿಶೇಷ ವರದಿಗಾರರಾದ ಶೇಷಮೂರ್ತಿ ಅವಧಾನಿ ಆಗಮಿಸಿದ್ದರು. ಪ್ರತಿಕ್ರಿಯಿಸಲು ಹಾಸನದ ಇಂಡಿಯನ್ ಎಕ್ಸ್‌ಪ್ರೆಸ್ ಜಿಲ್ಲಾ ವರದಿಗಾರರಾದ ಬಿಆರ್ ಉದಯ್ ಕುಮಾರ್, ಬೀದರ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ನಶೆಟ್ಟಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ದೆಹಲಿಯ ಅಧ್ಯಕ್ಷರಾದ ಬಿವಿ ಮಲ್ಲಿಕಾರ್ಜುನಯ್ಯ ವಹಿಸಿದ್ದರು. ಶನಿವಾರ ಸಂಜೆ 5ಕ್ಕೆ ಗಡಿ ಸಮಸ್ಯೆಗಳ ಕುರಿತು ಸಂವಾದವನ್ನು ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣ ಬೇವಿನಮರದ್ ನಡೆಸಿಕೊಟ್ಟರು. ಸಂಜೆ 5:30 ಗಂಟೆಗೆ ಮಾಧ್ಯಮ ಮತ್ತು ಉದ್ಯಮ ಎಂಬ ವಿಷಯದ ಕುರಿತು ಉಪನ್ಯಾಸವನ್ನು ಬೆಳಗಾವಿಯ ಪಬ್ಲಿಕ್ ಟಿವಿಯ ಜಿಲ್ಲಾ ವರದಿಗಾರರಾದ ದಿಲೀಪ್ ಕುಮಾರ್ ಕುರುಂದವಾಡೆ ನೀಡಿದರು. ಭವಾನಿ ಸಿಂಗ್ ಎಂ ಠಾಕೂರ್ ನಿರ್ವಹಣೆ ಮಾಡಿದರು. ಸಂಜೆ 7 ಗಂಟೆಗೆ ಸಂಗೀತ ಸಂಜೆ ಕಾರ್ಯಕ್ರಮ ಜರುಗಿತು. ರಾಜ್ಯ ಪತ್ರಕರ್ತರ ಸಮ್ಮೇಳನ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಬೀದರ್ ನೆಲದಲ್ಲಿ, ಬಸವಣ್ಣನ ನೆಲದಲ್ಲಿ, ಸೂಫಿ ಸಂತರ ನೆಲದಲ್ಲಿ ನಡೀತಾ ಇದೆ. ಈ ಸಮ್ಮೇಳನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಆಯೋಜನೆ ಮಾಡಿರುವಂತ ಈ ಬೃಹತ್ತಾದಂತಹ ಒಂದು ಮೆರವಣಿಗೆ ಮೂಲಕ ಈ ದಿಬ್ಬಣವನ್ನ ಸಮ್ಮೇಳನಕ್ಕೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈ ಸಮ್ಮೇಳನಕ್ಕೆ ಮುಂಚೆ ನಮ್ಮ ನಿಜಗುಣಾನಂದ ಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರು ಶುಭವನ್ನು ಹಾರೈಸಿ ಮಾತನಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಬೀದರ್ನ ಕೊನೆಯ ಕರ್ನಾಟಕದ ಕೊನೆಯ ತುಪ್ಪತುದೆಯ ಕಿರೀಟ ಈ ಕಿರೀಟದಲ್ಲಿ ಈ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಪತ್ರಕರ್ತರ ಮಹಾ ಸಮ್ಮೇಳನ ನಡೀತಾ ಇದೆ. ಬಹಳ ಮುಖ್ಯವಾಗಿ ಪತ್ರಕರ್ತರು ಅಂತ ಹೇಳಿದ್ರೆ ದೇವರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನ್ಯಾಯ ಸಿಗದಿದ್ದಾಗ ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ಮಾಧ್ಯಮ ಇದ್ರೆ ಅದು ಪತ್ರಿಕಾ ವರದಿಗಾರರು ಅನ್ನತಕ್ಕಂಥದ್ದು ನಾವು ನೋಡಿದ್ದೇವೆ. ಹಾಗಾಗಿ ಪತ್ರಿಕಾ ವರದಿಗಾರರನ್ನ ಗೌರವಿಸುವುದು, ಒಳ್ಳೆಯ ಪತ್ರಿಕಾ ವರದಿಗಾರರನ್ನ ಈ ಸಮಾಜದಲ್ಲಿ ಪರಿಚಯಿಸುವುದು ಹಾಗೂ ಈ ಪತ್ರಿಕಾ ವರದಿಗಾರರನ್ನ ಈ ಸಮಾಜಕ್ಕೆ ಹೊಸ ಮುಖವಾಗಿ ತಂದು ಅವರಿಂದ ಒಳ್ಳೆ ಸೇವೆಯನ್ನು ತೆಗೆದುಕೊಳ್ಳತಕ್ಕಂಥ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಪೂರ್ವಭಾವಿಯಾಗಿ ಇದೊಂದು ಮೆರವಣಿಗೆ ಪ್ರಾರಂಭ ಆಗಿದೆ. ಕಾರಣ ಇವತ್ತಿನ ದಿನಮಾನ ಕಾಲದಲ್ಲಿ ಬಹಳ ವೇಗದಲ್ಲಿ ಹೋಗ್ತಿರ್ತಕ್ಕಂಥ ಜನ ಸಮುದಾಯಕ್ಕೆ ಬಹಳ ಮುಖ್ಯವಾಗಿ ಮುಟ್ಟಿಸ್ತಕ್ಕಂಥ ಕೆಲಸ ಕಾರ್ಯಗಳು ಮಾಧ್ಯಮ ಮಾಡಿದೆ. ಪ್ರಿಂಟ್ ಮೀಡಿಯಾ ಈ ದೇಶವನ್ನು ಬಹಳ ಎಚ್ಚರದಿಂದ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಈ ಸಮಾಜವನ್ನು ಎಚ್ಚರಿಸಿಕೊಂಡು ಬಂದು ಇವತ್ತು ವೈಜ್ಞಾನಿಕ ಯುಗದಲ್ಲಿ, ತಂತ್ರಜ್ಞಾನ ಯುಗದಲ್ಲಿ ಮಾಧ್ಯಮಗಳು ಬಹಳ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಇಂತಹ ಮಾಧ್ಯಮಗಳನ್ನು ಗುರುತಿಸಿ ಗೌರವಿಸುವುದು ಸಮಾಜದ ಕರ್ತವ್ಯವೂ ಇದೆ, ಸರ್ಕಾರದ ಕರ್ತವ್ಯವೂ ಇದೆ. ಇಂತಹ ಸಮಾಜದ ಕರ್ತವ್ಯವನ್ನ ಇವತ್ತು ಸಮಾಜದಲ್ಲಿ ಪಾಲಿಸ್ತಿರ್ತಕ್ಕಂತಹ ವ್ಯವಸ್ಥೆಯೊಳಗಡೆ ನಮ್ಮ ಶಿವಾನಂದ ತಗಡೂರು ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಈ ನಾಡಿನಲ್ಲಿ ನಡೀತಾ ಇದೆ ಬೀದರ್ನಲ್ಲಿ. ಇದಕ್ಕೆ ನಮ್ಮ ಬೀದರಿನ ಎಲ್ಲ ಸದ್ಭಕ್ತರು, ನಮ್ಮ ಸಚಿವರನ್ನ ಒಳಗೊಂಡು, ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಶರಣಪ್ಪ ವಾಲಿಯವರನ್ನ ಒಳಗೊಂಡು ಎಲ್ಲರೂ ಸೇರಿಕೊಂಡು ಈ ಸಮಾಜದೊಳಗಡೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಬಿಸಿಲು ಬಹಳ ಇರುವುದರಿಂದ ಮೆರವಣಿಗೆ ಪ್ರಾರಂಭ ಆಗಬೇಕಾಗಿದೆ. ಈ ಮೆರವಣಿಗೆ ಶಾಂತ ರೀತಿಯಲ್ಲಿ ನಡೆಯಲಿ. ಇವತ್ತು ಮಾಧ್ಯಮ ನ್ಯಾಯ ಇಲ್ಲದವರಿಗೆ ನ್ಯಾಯ ದೊರಕಿಸುವ ಕೆಲಸವನ್ನು ಮಾಡ್ತಕ್ಕಂಥ ಮಾಧ್ಯಮಕ್ಕೆ ಸಮಾಜ ಗೌರವವನ್ನು ಕೊಡಬೇಕು, ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು, ನಾನು ತಿಳಿದುಕೊಳ್ಬೇಕು ಅನ್ನತಕ್ಕಂಥ ಮಾತು ಹೇಳಿ ಕರೆಸಿ ಮಾತನಾಡಲಿಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಂದಿನ ದಿವಸ ಬೀದರ್ ಪಟ್ಟಣದಲ್ಲಿ ಈ ಪತ್ರಕರ್ತರ ಸಮ್ಮೇಳನದಲ್ಲಿ ಬಹಳಷ್ಟು ಸಮಯ ಆಗಿದೆ. ಮೆರವಣಿಗೆ ಚಾಲನೆ ಕೊಡಬೇಕಾಗಿದೆ. ಈಗಾಗಲೇ ಪೂಜ್ಯರಾಗಿರ್ತಕ್ಕಂಥ ಪ್ರವಚನದ ಪಿತ ಆಗಿರ್ತಕ್ಕಂಥ ನಿಜಗುಣಾನಂದ ಮಹಾಸ್ವಾಮಿಗಳವರು ಮಾತಾಡಿದ್ದಾರೆ. ಪೂಜ್ಯರಿಗೂ, ಗಂಗಾಕ್ಕವರಿಗೂ, ವೇದಿಕೆ ಮೇಲೆ ಇರ್ತಕ್ಕಂಥ ಹಾಗೆಲ್ಲ ಉಪಸ್ಥಿತ ಇರ್ತಕ್ಕಂಥ ಎಲ್ಲರಿಗೂ ಶರಣು ಶರಣಾರ್ಥಿ. ನಿಜಕ್ಕೂ ಇದು ಒಂದು ಶರಣರ ಭೂಮಿಯಲ್ಲಿ, ಸೂಫಿ ಸಂತರ ನಾಡಿನಲ್ಲಿ ಈ ಸಮ್ಮೇಳನ ನಡೀತಾ ಇರುವುದು ಇದು ಒಂದು ಅತ್ಯಂತ ಒಂದು ಆದರ್ಶ ಕಾರ್ಯ. ವಿಶೇಷವಾಗಿ ಎಲ್ಲ ರಂಗದಲ್ಲಿ ನ್ಯಾಯಪೀಠ ಬಹಳ ಎಲ್ಲಕ್ಕಿಂತ ಪವಿತ್ರ ಅಂತ ನಾವು ಭಾವಿಸ್ತೀವಿ. ಅದಕ್ಕಿಂತಲೂ ಪವಿತ್ರತೆ ಇದ್ದಿದ್ದು ಅದು ಪತ್ರಿಕಾ ರಂಗ. ಇಂಥ ಒಂದು ಪೀಠ ಇದು ಪತ್ರಿಕಾ ರಂಗದಿದೆ. ಹೀಗಾಗಿ ಎಲ್ಲ ರಂಗದಲ್ಲಿ ನ್ಯಾಯ ಕೊಡ್ತಕ್ಕಂಥವ್ರು, ಅಂಕು ಡಂಕುಗಳನ್ನು ತಿರ್ತಕ್ಕಂಥವ್ರು ಅದು
ಪತ್ರಕರ್ತರು ಅವರು ಇದು ಸಮ್ಮೇಳನ ನಡೀತಾ ಇರುವುದು ನಿಜಕ್ಕೂ ಇದೊಂದು ಆದರ್ಶ ಅನುಕರಣೀಯ ಕಾರ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ಜಿಲ್ಲಾಧ್ಯಕ್ಷರಾದ ಆನಂದ್ ದೇವಪ್ಪ ಅವರಿಗೂ ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಅವರಿಗೂ ಎಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣಾರ್ಥಿ. ನಿನ್ನ ಕಂಗಳ ಕೊಳದೆ ಬೆಳದಿಂಗಳಿಳಿದಂತೆ ನನ್ನದೆಯ ಕಡಲೇಕೆ ಬೀಗುತ್ತಿರುವುದು. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಇಂದು ಕಲಬುರಗಿ ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಪಾಲಿಕೆಯ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. 2023-24 ಹಾಗೂ 25-26ನೇ ಸಾಲಿನಿಂದ ಆಶ್ರಯ ಯೋಜನೆಯ ಅಡಿಯಲ್ಲಿ ಪಲ್ಲಾಪುರ ಜಾಫರಾಬಾದ್ ಬಡಾವಣೆಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಒಟ್ಟು 695 ಮನೆ ನಿರ್ಮಾಣಕ್ಕೆ ವಿಳಂಬವಾಗಿರುವುದಕ್ಕೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಸಭೆಗೆ ತಡವಾಗಿ ಬಂದ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಸಚಿವರು ಸಭಾಂಗಣದಿಂದ ಹೊರಗೆ ಕಳಿಸಿ ಅವರನ್ನು ಅಮಾನತು ಮಾಡುವಂತೆ ಆದೇಶ ನೀಡಿದರು. ನಗರದ ಹೊರಹೊಮ್ಮುವ ಕಸ, ಪ್ಲಾಸ್ಟಿಕ್, ಕಟ್ಟಡಗಳ ಅಳಿದುಳಿದ ಅವಶೇಷಗಳನ್ನು ಕಲಬುರಗಿ ನಗರದ ರಿಂಗ್ ರೋಡ್ ಅಕ್ಕಪಕ್ಕದಲ್ಲಿ ಸುರಿಯಲಾಗಿದೆ. ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ಲವೇ? ನಗರಕ್ಕೆ ಪ್ರತಿಯೊಬ್ಬ ವಿಐಪಿಗಳು ರಿಂಗ್ ರಸ್ತೆಯ ಮೂಲಕ ಕಲಬುರಗಿ ನಗರಕ್ಕೆ ಬರುತ್ತಾರೆ. ನೀವು ಹೊರವಲಯದಿಂದ ಎಲ್ಲ ರಿಂಗ್ ರಸ್ತೆ ಗುಂಟ ಈ ತರ ಕಸ ಕಡ್ಡಿ ಡೆಬ್ರಿ ಸುರಿಯುತ್ತೀರಾ? ನಿಮಗೆ ಸಾಕಷ್ಟು ಸಿಬ್ಬಂದಿ ನೀಡಲಾಗಿದೆ, ಸಂಪನ್ಮೂಲ ಕೊರತೆ ಇಲ್ಲ. ಅಷ್ಟಾದರೂ ನಿಮಗೆ ಜವಾಬ್ದಾರಿ ಬೇಡವೇ ಎಂದು ಸಚಿವರು ತೀವ್ರ ವಾಗ್ದಾಳಿ ನಡೆಸಿದರು. ಸ್ಯಾನಿಟೇಷನ್ ನಲ್ಲಿ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಮಾಡದಿರುವುದಕ್ಕೆ ಕಲಬುರಗಿ ಸ್ಮಾರ್ಟ್ ಸಿಟಿ ನಿರ್ಮಾಣ ಯೋಜನೆಗೆ ಅರ್ಹತೆ ಪಡೆದುಕೊಂಡಿಲ್ಲ ಎನ್ನುವುದು ನಿಮಗೆ ತಿಳಿದಿದೆಯೇ? ನೀವು ಸಿಟಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳದಿದ್ದರೆ, ಅಭಿವೃದ್ಧಿ ಪಡಿಸದೇ ಇದ್ದರೆ ಕಂದಾಯ ವಿಭಾಗದಂತಹ ಕಲಬುರಗಿಗೆ ನಾನು ಹೇಗೆ ಅನುದಾನ ತರಲಿ? ಇತ್ತೀಚೆಗೆ ಬಸವನಗರಕ್ಕೆ ಹೋಗಿದ್ದ ಖರ್ಗೆ ಸಾಹೇಬರು ಅಸಮರ್ಪಕ ಒಳಚರಂಡಿ ನಿರ್ವಹಣೆಗೆ ಕೋಪಗೊಂಡಿದ್ದರು ಎಂದರು. ಕಲಬುರಗಿ ನಗರದ ಹೋಟೆಲ್ ಸೇರಿದಂತೆ ಇತರೆ ಉಪಹಾರ ಗೃಹಗಳಿಂದ ಹೊರಹೊಮ್ಮುವ ವೇಸ್ಟೇಜ್ ಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡುವ ಕುರಿತು ಅವರೊಂದಿಗೆ ಚರ್ಚೆ ನಡೆಸಿ ಕಲಬುರಗಿ ನಗರದ ಸ್ವಚ್ಛತೆಗೆ ಅಗತ್ಯ ಕ್ರಮ ವಹಿಸುವಂತೆ ಕಮಿಷನರ್ ಅವರಿಗೆ ಸೂಚಿಸಿದರು. ಹಸಿ ಕಸ ಹಾಗೂ ಒಣಕಸವನ್ನು ಪ್ಲಾಸ್ಟಿಕ್ ವೇಸ್ಟೇಜ್ ಅನ್ನು ವಿಂಗಡಿಸಿ ಹಸಿ ಕಸವನ್ನು ಕಾಂಪೋಸ್ಟ್ ಮಾಡಲು ಹಾಗೂ ಒಣಕಸವನ್ನು ರೀಸೈಕ್ಲಿಂಗ್ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆ, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ ಸೇರಿದಂತೆ ಇತರೆ ಅಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಏಪ್ರಿಲ್ 10ರಂದು ಕಲಬುರಗಿ ನಗರದ ಮಿನಿ ವಿಧಾನಸೌಧದ ಎದುರುಗಡೆಯ ಮುಖ್ಯ ರಸ್ತೆಯಲ್ಲಿ ಇರುವ ಸ್ವಾಮಿ ವಿವೇಕಾನಂದ ಹೋಮಿಯೋ ಕ್ಲಿನಿಕ್ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಫಾರ್ಮಾದಲ್ಲಿ ವಿಶ್ವ ಹೋಮಿಯೋಪತಿಕ್ ದಿನಾಚರಣೆ ಕಾರ್ಯಕ್ರಮವನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಉದ್ಘಾಟಿಸಿದರು. ದಿನಾಂಕ 10ನೇ ಏಪ್ರಿಲ್ 2026ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಮಿನಿ ವಿಧಾನಸೌಧದ ಎದುರುಗಡೆಯ ಮುಖ್ಯ ರಸ್ತೆಯಲ್ಲಿ ಇರುವ ಸ್ವಾಮಿ ವಿವೇಕಾನಂದ ಹೋಮಿಯೋ ಕ್ಲಿನಿಕ್ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಸ್ವಾಮಿ ವಿವೇಕಾನಂದ ಹೋಮಿಯೋ ಫಾರ್ಮಾನಲ್ಲಿ ಡಾಕ್ಟರ್ ಸ್ಯಾಮ್ಯುಯಲ್ ಹನೆಮಾನ್ ರವರ 271ನೆಯ ಜನ್ಮದಿನದ ಅಂಗವಾಗಿ ವಿಶ್ವ ಹೋಮಿಯೋಪತಿಕ್ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಹಾಗೂ ಕಲಬುರಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯ ಕಲಬುರಗಿಯ ಡೀನ್ ಡಾಕ್ಟರ್ ಶರಣಗೌಡ ಪಾಟೀಲ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಶರಣಬಸಪ್ಪ ಹರವಾಳ್, ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಉದಯ್ ಚಿಂಚೋಳಿ, ಡಾಕ್ಟರ್ ಕಿರಣ್ ದೇಶ್ಮುಖ್, ಮಹದೇವಪ್ಪ ರಾಂಪುರೆ, ಸಾಯಿನಾಥ್ ಎನ್ ಪಾಟೀಲ್, ಅನಿಲ್ ಮರಗೋಳ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಪಾಟೀಲ್, ಡಾಕ್ಟರ್ ಶರಣ್ ಎನ್ ಕಂಠಿ, ಡಾಕ್ಟರ್ ಶರಣೇಂದ್ರ ಪಾಗ, ಡಾಕ್ಟರ್ ಜೀವನಗೌಡ ವಿಕೆ, ಡಾಕ್ಟರ್ ವಿನೋದ್ ಪವಾರ್, ಡಾಕ್ಟರ್ ಸುರೇಂದ್ರ ಸಿದ್ದಾಪುರ್ಕರ್, ಡಾಕ್ಟರ್ ಶರಣು ಕೂಡಿ, ಡಾಕ್ಟರ್ ನಿಜಲಿಂಗಪ್ಪ ಬೆಳ್ಳಿ, ಡಾಕ್ಟರ್ ರಾಜ್ಕುಮಾರ್ ಬಿರಾದಾರ್, ಡಾಕ್ಟರ್ ನಾಗರಾಜ್ ಹಿರೇಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊದಲಿಗೆ ಡಾಕ್ಟರ್ ಸ್ಯಾಮ್ಯುಯಲ್ ಹೆಮೆನ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು.
ನಂತರ ಶಾಸಕರು ಕೇಕ್ ಕತ್ತರಿಸುವ ಮೂಲಕ ವಿಶ್ವ ಹೋಮಿಯೋಪತಿಕ್ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಶಾಸಕರು ಸೇರಿದಂತೆ ಇತರೆ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಹೋಮಿಯೋಪತಿಕ್ ಕಾಲೇಜಿನ ವಿದ್ಯಾರ್ಥಿಗಳು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದವರೆಗೆ ರ್ಯಾಲಿಯಲ್ಲಿ ಭಾಗವಹಿಸಿದ ಪ್ರಯುಕ್ತ ಅವರಿಗಾಗಿ ನೀರು ಮತ್ತು ಮಜ್ಜಿಗೆಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅತಿಥಿಗಳು ಯಾವುದೇ ಕಾಯಿಲೆಗೂ ಹೋಮಿಯೋಪತಿಕ್ ಮಾತ್ರೆಗಳನ್ನ ತೆಗೆದುಕೊಂಡರೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಎಂದು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. 271ನೇ ಸ್ಯಾಮ್ಯೂಲ್ ಅವರು ಏನು ಹೋಮಿಯೋಪತಿ ಫೌಂಡರ್ ಇದ್ದಾರೆ. ಇವತ್ತು ಅವ್ರದ್ದು 271ನೇ ದಿನಾಚರಣೆ ಇದೆ, ಹುಟ್ಟುಹಬ್ಬದ ದಿನಾಚರಣೆ ಇದೆ. ನಮ್ಮ ಡಾಕ್ಟರ್ ಎಸ್ ಪಾಟೀಲ್ ಅವರು ತಮ್ಮ ಕ್ಲಿನಿಕಲ್ಲಿ ಇದು ಅವ್ರದ್ದು ಬರ್ತ್ಡೇವನ್ನು ಆಚರಣೆ ಮಾಡಿದ್ದಾರೆ. ನಮಗೆಲ್ಲರಿಗೆ ಕರೆಸಿದ್ದಾರೆ. ಇವತ್ತು ಶಾಸಕರು ಬರ್ತಾಯಿದ್ದಾರೆ, ಅಲ್ಲಂಪ್ರಭು ಅವರು ಭಾಳ ಅದ್ಭುತವಾಗಿ ಅವ್ರಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ವರ್ಷ ಇಟ್ಕೋತಾರೆ ಅವರು ಡಾಕ್ಟರ್ ಸಾಹೇಬರು. ಸೊ ಇದು ಒಂದು ರೆಕಗ್ನೈಸೇಷನ್ ಆಫ್ ಮಿಸ್ಟರ್ ಸ್ಯಾಮ್ಯೂಲ್ ಹೂ ಹ್ಯಾಸ್ ಫೌಂಡೆಡ್, ಯಾರು ಅವರು ಫೌಂಡರ್ ಇದ್ದಾರೆ ಹೋಮಿಯೋಪತಿಗೆ. ಅದಕ್ಕೆ ಎಲ್ಲ ಹೋಮಿಯೋಪತಿಗೆ ನನ್ನ ಕಡೆಯಿಂದ ಇವತ್ತು ಹೋಮಿಯೋಪತಿ ದಿನಾಚರಣೆಗೆ ಶುಭಾಶಯಗಳು ಕೋರುತ್ತಾ, ಇಂದು ಡಾಕ್ಟರ್ ಶಾಮ್ಯೂಲ್ ಹನಿಮನ್ ಅವರ ಬರ್ತ್ಡೇ ವಿಶೇಷವಾಗಿ 271ನೇ ಬರ್ತ್ಡೇ ವಿಶೇಷವಾಗಿ ಹೋಮಿಯೋಪತಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ. ಕಲಬುರಗಿಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಡಾಕ್ಟರ್ ಮಾಲಾಕ್ರೆಡ್ಡಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಒಂದು ರ್ಯಾಲಿಯೊಂದು ಮಾಡಿ ಮತ್ತು ವಿಶೇಷ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಾರೆ. ಇವತ್ತಿನ ದಿವಸ ಡಾಕ್ಟರ್ ಎಸ್ ಪಾಟೀಲ್ ಅವರು ತಮ್ಮ ಕ್ಲಿನಿಕ್ನಲ್ಲಿ ಮೇನ್ ರೋಡಲ್ಲಿ ಮಿನಿ ವಿಧಾನಸೌಧ ಎದುರುಗಡೆ ಇದ್ದ ತಮ್ಮ ಸ್ವಂತ ಕ್ಲಿನಿಕ್ನಲ್ಲಿ ಅವರು ಸಹ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಅತಿಥಿಗಳಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಸ್ವಲ್ಪ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೋಮಿಯೋಪತಿ ಏನೊಂದು ಅದರದ್ದೇ ಒಂದು ವಿಶೇಷ ಇದು ಇದೆ, ವಿಶೇಷತೆ. ಅದರಲ್ಲಿ ಬಹಳಷ್ಟು ರೋಗಗಳು ಗುಣಮುಖಿ ಆಗ್ತವೆ. ಕೆಲವೊಂದು ಬೇರೆ ಅಲೋಪತಿಗಾಗಿ ಆಯುರ್ವೇದಿಕವಾಗಿ ಆಗಲಾರ್ದು ಹೋಮಿಯೋಪತಿಕ್ ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಕೆಲವೊಂದು ಡಿಸೀಸಲ್ಲಿ. ಅದರಿಂದ ಎಲ್ಲ ಸೈನ್ಸಸ್ ಹೋಮಿಯೋಪತಿ ಇರ್ಬೋದು, ಅಲೋಪತಿ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ಯಾವುದೇ ಅದರದ್ದು ವಿಶೇಷತೆ ಇದ್ದಾವೆ. ಅದನ್ನು ಎಲ್ಲರೂ ಅಳವಡಿಸಿಕೊಂಡು ಅದನ್ನು ಉಪಯೋಗ ತಗೊಳ್ಕೊಳ್ಳೋದನ್ನು ನಾನು ಎಲ್ಲರೂ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಇವತ್ತಿನ ದಿವಸ ಅವರು ಹೋಮಿಯೋಪತಿಕ್ ಡೇ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನಾನು ಅನಂತ ಧನ್ಯಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ದಿನ ಏನಪ್ಪ ಅಂತಂದರೆ ವರ್ಲ್ಡ್ ಹೋಮಿಯೋಪತಿಕ್ 2026. ಇವತ್ತಿನ ದಿನ ನಾವು ನೆನಪಿನಗೋಸ್ಕರ ಅಂದರೆ ಡಾಕ್ಟರ್ ಸ್ಯಾಮ್ಯೂಲ್ ಫ್ಯಾಡ್ರಿಕ್ ಹನಿಮನ್ ಅವ್ರದ್ದೇನದ ಇವತ್ತಿನ ಹುಟ್ಟಿದ ದಿನ ಇರೋಗೋಸ್ಕರ ಇವತ್ತೊಂದು 8 ಡೇಸ್ ನಾವು ಹಮ್ಮಿಕೊಂಡಿದ್ದೀವಿ ನಾವು ಪ್ರೋಗ್ರಾಮ. ಒಂದು ಚಾರ್ಟ್ಸ್ ಮಾಡೆಲ್ ಆಗಿರ್ಬೋದು, ಗೆಸ್ಟ್ ಲೆಕ್ಚರ್ ಆಗಿರ್ಬೋದು, ಮತ್ತೇನಂದರೆ ವಾಕ್ಯಥಾನ್ ಅಂದರೆ ರ್ಯಾಲಿ ಫ್ರಮ್ ದಿ ಕಾಲೇಜ್ ಟು ದಿ DC ಆಫೀಸ್ ಇರ್ಬೋದು. ಈ ಥರ ಮಾಡಲಿಕ್ಕೆ ಕಾರಣ ಉದ್ದೇಶ ಏನಪ್ಪ ಅಂದರೆ ಇವತ್ತಿನ ದಿನ ವಿಶೇಷವಾಗಿದೆ. ಅದಕ್ಕೆ ಪಬ್ಲಿಕ್ ಅವೇರ್ನೆಸ್ ಇರಲಿ, ಅಂದರೆ ಜನರಿಗೆ ಒಂದು ಮಾಹಿತಿ ಇರಲಿ, ಹೋಮಿಯೋಪತಿಕ್ ಚಿಕಿತ್ಸಾ ಪದ್ಧತಿ ಬಗ್ಗೆ ಮಾಹಿತಿ ಇರಲಿ ಅನ್ನೋಗೋಸ್ಕರ ನಾವು ಇವತ್ತಿನ ಹಮ್ಮಿಕೊಂಡಿದ್ದೇವೆ. ಇದು ಹೋಮಿಯೋಪತಿಕ್ ಚಿಕಿತ್ಸಾ ಪದ್ಧತಿ ಅಂತಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಇದು ಪರ್ಮನೆಂಟ್ ಕ್ಯೂರ್ ಇರುತ್ತೆ. ಮತ್ತೇನದೆ ಜಡ ಸಮೇತ ಹೋಗುವಂಥ ಟ್ರೀಟ್ಮೆಂಟು, ಯಾವುದೇ ದುಷ್ಪರಿಣಾಮ ಇಲ್ಲದೆ ಇದರದೇ ಆದಂಥ ವಿಶೇಷ ಪದ್ಧತಿ. ಹೋಮಿಯೋಪತಿ ಗುಳಿಗೆ ಅಂದರೆ ಸಣ್ಣ ಸಾಸಿವೆ ಪ್ಲೇಜ್, ಸ್ವಲ್ಪ ಸಾಬುದಾನಿ ಗುಳಿಗೆ ಅಂತಿರಲ್ಲ, ಆ ಥರ ಮೆಡಿಸಿನ್ ಇರುತ್ತೆ. ಸ್ವೀಟ್ ಇರುತ್ತೆ. ಮಕ್ಕಳಿಗೂ ಹಿರಿಯರಿಗೂ ಮತ್ತು ಎಲ್ಲ ಸ್ತ್ರೀ ಮತ್ತು ಪುರುಷರಿಗೂ ಸೂಕ್ತ ರೀತಿಯಲ್ಲಿ ಮತ್ತು ಯಾವುದೇ ದುಷ್ಪರಿಣಾಮ, ಅಡ್ಡ ಪರಿಣಾಮ, ಯಾವುದೇ ಹಾರ್ಮ್ ಇರಲಾರ್ದೆ ಇರ್ತಕ್ಕಂಥ ಮೆಡಿಸಿನ್ ಅಂದರೆ ಅದು ಹೋಮಿಯೋಪತಿಕ್ ಪದ್ಧತಿ. ಇದರಿಂದ ಏನದ ಪರ್ಮನೆಂಟ್ ಕ್ಯೂರ್ ಅಂತಂದರೆ ಶಾಶ್ವತ ಪರಿಹಾರ ಕಂಡುಕೊಳ್ಳಿಕ್ಕೆ ಜನಸಾಮಾನ್ಯರಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಯಾವುದೇ ಹಾರ್ಮ್ ಇರಲಾರ್ದೆ, ಯಾವುದೇ ಒಂದು ಆಪ್ರೇಷನ್ ಇರಲಾರ್ದೆ, ಯಾವುದೇ ಒಂದು ಸೂಚನೆ ಇರಲಾರ್ದೆ ನಾವು ಬರೀ ಮೆಡಿಸಿನ್ ಬರೀ ದಟ್ಟು ನಾವು ಅಂತೀವಲ್ಲ, ಬರೀ ಓರಲಿ ಚೂಸ್ ಮಾಡಿದ್ರೆ ಸಾಕು, ಚೀಪ್ ಇದ್ರೆ ಸಾಕು. ನಮ್ಮ ನ್ಯಾಲಿಗೆಲಿಂದ ಸೆನ್ಸರಿಲಿಂದ ಹಿಡ್ಕೊಂಡು ನಮಗೆ ಪೂರ ಒಂದು ಮೆಡಿಸಿನ್ ಹಾಕ್ಕೊಂಡ್ರೆ 30 ಡೇಸ್ವರೆಗೂ ಅದು ಕೆಲಸ ಮಾಡ್ತಕ್ಕಂಥ ವಿಶೇಷ ಪದ್ಧತಿ ಅಂದರೆ ಅದು ಹೋಮಿಯೋಪತಿ. ರಿಪೀಟೆಡ್ ಡೋಸಸ್ಸು ಮುಂಜಾನೆ ಮಧ್ಯಾಹ್ನ ಸಂಜೆ ಕಡೆ ತಿಂಗಾನುಗಟ್ಟಲೆ ವರ್ಷಾನುಗಟ್ಟಲೆ ತೊಗೊತಕ್ಕಂಥ ಪದ್ಧತಿ ಎಲ್ಲ. ಒಂದು ಸಿಂಪಲ್ ಒಂದು ಡೋಸ್ ಹಾಕಿಬಿಟ್ರೆ ಅದು 30 ಡೇಸ್ ತಕ್ಕ ಹೋಗ್ತಕ್ಕಂಥ ಪದ್ಧತಿ ಹೋಮಿಯೋಪತಿ ಸಿಸ್ಟಮ್ ಮತ್ತು ಪರ್ಮನೆಂಟ್ ಕ್ಯೂರು. ಅದಕ್ಕೋಸ್ಕರ ಇದು ಮಾಹಿತಿ ಬರಲಿ ಎಲ್ಲ ಪಬ್ಲಿಕ್ನಲ್ಲಿ, ಆಮೇಲೆ ಜನಸಾಮಾನ್ಯರಲ್ಲಿ ಇದು ಬರಲಿ ಅನ್ನೋದಕ್ಕೋಸ್ಕರ ನಾವು ಅಲ್ಲಿಂದ ಕಾಲೇಜಿಂದ ಹಿಡ್ಕೊಂಡು
ಇಲ್ಲಿ ಡಿ ಸಿ ಆಫೀಸ್ವರೆಗೂ ನಾವು ಏನಾದ ರ್ಯಾಲಿ ಮಾಡಿಕೊಂಡು ಒಂದು ಅವೇರ್ನೆಸ್ ಸಿಗಲಿ, ಆಮೇಲೆ ಪಬ್ಲಿಕ್ಕಿಗೆ ಹೆಲ್ಪ್ ಆಗಲಿ. ಆಮೇಲೆ ನಮ್ಮಲ್ಲಿ ಹೋಮಿಯೋಪತಿಕ್ ಕಾಲೇಜ್ನಲ್ಲಿ ಫ್ರೀ ಆಗಿ ಹೋಮಿಯೋಪತಿಕ್ ಮೆಡಿಸಿನು, ಚಿಕಿತ್ಸೆ, ಹಾಸ್ಪಿಟಲು ಅಡ್ಮಿಷನ್ ಆಗಲಿ ಅಥವಾ ಲ್ಯಾಬ್ ಇನ್ವೆಸ್ಟಿಗೇಷನ್ ಎಲ್ಲ ರೀತಿಯಿಂದ ಫ್ರೀಯಾಗಿ ಉಚಿತವಾಗಿ ಇಟ್ಟಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಕಲಬುರಗಿ ಜನ ಇದು ಉಪಯೋಗ ಪಡ್ಕೊಂಡು ಶಾಶ್ವತ ಪರ್ಮನೆಂಟ್ ಟ್ರೀಟ್ಮೆಂಟ್ ಪಡ್ಕೊಂಡು ಹೋಮಿಯೋಪತಿಗೆ ಆಶೀರ್ವಾದ ಮಾಡಬೇಕನ್ನೋದೇ ತಮ್ಮೆಲ್ಲರಿಗೂ ಕಳಕಳಿಯ ಮನವಿ. ಇವತ್ತು ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಅವರು 271ನೇ ಬರ್ತ್ಡೇ ನಿಮಿತ್ತ ವರ್ಲ್ಡ್ ಹೋಮಿಯೋಪತಿ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ವರ್ಲ್ಡ್ ಇದರಲ್ಲಿ. ಆ ನಿಮಿತ್ತ ಇವತ್ತು SS ಪಾಟೀಲ್ ಅವರು ಹಾಸ್ಪಿಟ್ಲಲ್ಲಿ ಮಿನಿ ವಿಧಾನಸೌಧ ಎದುರುಗಡೆ ಅವ್ರ ಕ್ಲಿನಿಕಲ್ಲೂ ತುಂಬ ವಿಜೃಂಭಣೆಯಿಂದ ಈ ಹೋಮಿಯೋಪತಿಕ್ ಡೇಯನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಈ ಹೋಮಿಯೋಪತಿಕ್ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ನಿಂದ ಜನರಿಗೆ ಕ್ರಾನಿಕ್ ಕಾಯಿಲೆಗಳು ವಾಸಿ ಆಗ್ತೈತೆ. ಆ ಒಂದು ಅರಿವು ಜನರಲ್ಲಿ ಮೂಡಲಿ ಅಂತ ಈ ದಿವಸದಲ್ಲಿ ಪ್ರಚಾರ ಮಾಡ್ತಾರೆ. ಮತ್ತು ಈ ಸಿಸ್ಟಮ್ ಆಫ್ ಮೆಡಿಸಿನ್ನಿಂದ ಚೀಪರ್ ಡ್ರಗ್ಸು ಸಿಗುತ್ತೆ. ಮತ್ತು ಎಲ್ಲ ಕಡೆ ಹಾಸ್ಪಿಟಲ್ಗಳಲ್ಲೂ ಈಗ ಹೋಮಿಯೋಪತಿಕ್ ಡಾಕ್ಟರ್ಸ್ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ PHCಯಲ್ಲಿ, ಎಲ್ಲ ಊರುಗಳಲ್ಲಿ. ಸೊ ಜನರಿಗೆ ಈ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ನು ತಲುಪಲಿ, ತಿಳುವಳಿಕೆ ಬರಲಿ ಅನ್ನೋ ಒಂದು ಮನವರಿಕೆ ಮಾಡಿಕೊಡೋದು. ಇವತ್ತು ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಅವರ 271ನೇ ಜಯಂತಿಯನ್ನು ಬಹಳ ಸಂತೋಷದಿಂದ, ಸಂಭ್ರಮದಿಂದ ಈ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಹೋಮಿಯೋಪತಿ ಸಂಬಂಧಪಟ್ಟ ಡಾಕ್ಟರ್ಗಳು ಮತ್ತು ಸಾರ್ವಜನಿಕ ಮಿತ್ರರು ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಕಲಬುರಗಿಯ ಉದಾಹರಣೆಯನ್ನು ತೆಗೆದುಕೊಂಡ್ರೆ ವೈಯಕ್ತಿಕವಾಗಿ ನನಗೆ ಒಂದು ಕೈಯಲ್ಲಿ ಇದಾಗ್ತಕ್ಕಂಥ ಸಂದರ್ಭದಲ್ಲಿ ಹೋಮಿಯೋಪತಿ ನಮ್ಮ SS ಪಾಟೀಲ್ ಡಾಕ್ಟರ್ಗಳು ಹೋದಾಗ ನಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಆ ಟ್ಯಾಬ್ಲೆಟ್ಸಿಂದ ಇವತ್ತಿಗೂ ಕೂಡ ಬಂದಿಲ್ಲ. ಇಂಥ ಗುಣಮುಖ ಅನೇಕ ಜನರು ಗುಣಮುಖ ಹೊಂದಿದ್ದಾರೆ. ಇದರಿಂದ ಭಾಳಷ್ಟು ಅನುಕೂಲ ಆಗಿದೆ. ಅವರ ಒಂದು ಜನ್ಮದಿನ ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರ ಇತಿಹಾಸವನ್ನು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಗೊತ್ತಾಗಲಿ ಅಂತಕ್ಕಂಥ ರೀತಿಯಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಇವತ್ತು ಅವರ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡೋದ್ರ ಮೂಲಕ ನಮ್ಮ ಡಾಕ್ಟರ್ SS ಪಾಟೀಲ್ ಧಾರವಾಡವರು, ಡಾಕ್ಟರ್ ಇನ್ನಿತರ ಎಲ್ಲ ಹಿರಿಯ ನಾಗರಿಕರು, ಗಣ್ಯರು, ಮುಖಂಡರು ಸೇರಿ ಭಾಳ ಸಂತೋಷದಿಂದ ಅವರಿಗೆ ನೆಮ್ಮದಿ ಸಿಗಲಿ ಅಂತಕ್ಕಂಥ ಅವರ ಅಪಾರ ಕೊಡುಗೆಯನ್ನು ಸ್ಮರಣೆ ಮಾಡ್ತಿದ್ದಲ್ಲಿ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್, ಫೌಂಡರ್ ಆಫ್ ಹೋಮಿಯೋಪತಿ, ಇವರ 271ನೇ ಜನ್ಮದಿನದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಪ್ರತಿಷ್ಠಿತ ಹೋಮಿಯೋಪತಿ ತಜ್ಞರಾದಂತಹ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ SS ಪಾಟೀಲ್ ಸರ್ ಇವರ ಕ್ಲಿನಿಕಲ್ಲಿ ಇಂದು ನಾವೆಲ್ಲ ಲೋಕಲ್ ಪ್ರಾಕ್ಟೀಷನರ್ಸು ಮತ್ತು ಬೇರೆ ಕಡೆಯಿಂದ ಬಂದಿರುವಂತಹ ಎಲ್ಲ ಹೋಮಿಯೋಪತಿ ವೈದ್ಯರು ಮತ್ತು ನಮ್ಮ ಮಾಲಕರೆಡ್ಡಿ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸ್ ಮತ್ತು ಆಡಳಿತ ಮಂಡಳಿ ಇವರೆಲ್ಲರೂ ಕೂಡಿಕೊಂಡು ನಾವು ಇವತ್ತು ಈ ಭಾಗದಲ್ಲಿ ಹೋಮಿಯೋಪತಿ ಅವೇರ್ನೆಸ್ಸನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಈ ಒಂದು ಆಚರಣೆಯ ಮೂಲಕ ಮತ್ತು ನಮ್ಮ ನೆಚ್ಚಿನ ಡಾಕ್ಟರ್ SS ಪಾಟೀಲ್ ಸರ್ ಈ ಒಂದು ಅಭಿಯಾನ ಅಂತಲೇ ಹೇಳ್ಬೋದು. ನಾನು ಡಾಕ್ಟರ್ ರಾಜ್ಕುಮಾರ್ ಎಂಬಿರದರ್, ಹೋಮಿಯೋಪತಿ ವೈದ್ಯ. ಹೇಗೆ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಅವರು ಹೋಮಿಯೋಪತಿ ಸಿಸ್ಟಮ್ ಕಂಡುಹಿಡಿದ್ರು, ಅದರಾಗೆ ಈ ನಮ್ಮ ಕಲಬುರಗಿ ಭಾಗದ ನಾವೆಲ್ಲರೂ ಹ್ಯಾನಿಮನ್ ಅಂತ ಕರಿತಕ್ಕಂಥ ಡಾಕ್ಟರ್ SS ಪಾಟೀಲ್ ಅವ್ರ ಕ್ಲಿನಿಕಲ್ಲಿ ಇವತ್ತು ನಾವು ಹೋಮಿಯೋಪತಿ ಒಂದು ವಿಶ್ವ ಹೋಮಿಯೋಪತಿ ದಿನಾಚರಣೆ ಆಚರಿಸಲು ಸಂತೋಷವಾಗ್ತಾ ಇದೆ. ಹೋಮಿಯೋಪತಿಯ ಒಂದು ವಿಶೇಷತೆ ಹೇಳಕ್ಕೆ ನಾನು ಬಯಸ್ತೀನಿ. ಬೇರೆ ಎಲ್ಲ ಸಿಸ್ಟಮ್ದಾಗ ಏನಪ್ಪ ಅಂದರೆ ಹೋಮಿಯೋಪತಿ ಮೆಡಿಸಿನ್ನು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ವಿಶ್ವದಲ್ಲಿ ಇದು ಒಂದೇ ಸಿಸ್ಟಮ್ ಹೋಮಿಯೋಪತಿ ಮೆಡಿಸನ್ನ ಮನುಷ್ಯರ ಮೇಲೆ ಪ್ರಯೋಗ ಮಾಡ್ತೀವಿ. ಯಾಕಂದರೆ ಪ್ರಾಣಿಗಳು ಅವರ ರೋಗ ಲಕ್ಷಣ ನಾವು ನೋಡ್ಬೋದು ಅಷ್ಟೇ, ಆದರೆ ಅವ್ರು ಹೇಳೋದಿಲ್ಲ. ಹೋಮಿಯೋಪತಿ ಒಳಗೆ ಏನಾಗ್ತದೆ, ಮನುಷ್ಯ ತನಗೆ ಏನಾಗ್ತಾ ಇದೆ ನೋವು, ಆ ನೋವಿನ ವಿಧಗಳನ್ನು ಹೇಳ್ತಾನೆ. ಅದಕ್ಕೆ ಈ ಸಿಸ್ಟಮ್ ಜಗತ್ತಿನಲ್ಲಿ ಶ್ರೇಷ್ಠವಾದ ಒಂದು ಹೋಮಿಯೋಪತಿ ಸಿಸ್ಟಮ್ ಅದ. ಆ ಒಂದು ಸಿಸ್ಟಮ್ದೇನಪ್ಪ ಅಂದ್ರೆ ನಾವು ಎಲ್ಲ ಜನರಲ್ಲಿ ಅವೇರ್ನೆಸ್ ತರೋ ಸಲುವಾಗಿ ಹೋಮಿಯೋಪತಿ ಮಾಲಕರೆಡ್ಡಿ ಹೋಮಿಯೋಪತಿ ಕಾಲೇಜಿನ ವೈದ್ಯ ವಿದ್ಯಾರ್ಥಿಗಳು ಕೂಡಿ
ಇವತ್ತಿನ ದಿನ ನಾವು ವಿಶ್ವ ಹೋಮಿಯೋಪತಿ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅಂತ ಹೇಳೋದು ಬಯಸ್ತೀವಿ. ಎಲ್ಲರಿಗೂ ವರ್ಲ್ಡ್ ಹೋಮಿಯೋಪತಿ ದಿನಾಚರಣೆ ಶುಭಾಶಯಗಳು. ಸೊ ನಾನು ಡಾಕ್ಟರ್ ಎಸ್ ಪಾಟೀಲ್, ಸುಮಾರು 27 ವರ್ಷದಿಂದ ಇಲ್ಲಿ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸೊ ಸ್ವಾಮಿ ವಿವೇಕಾನಂದ ಹೋಮಿಯೋ ಕ್ಲಿನಿಕ್ ಆ್ಯಂಡ್ ಫಾರ್ಮಸಿ ಇದೆ. ಇವತ್ತು ವರ್ಲ್ಡ್ ಹೋಮಿಯೋಪತಿ ದಿನಾಚರಣೆ ನಮ್ಮ ಸೈಂಟಿಸ್ಟ್ ಆದಂಥ ಡಾಕ್ಟರ್ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಸ್ಯಾಮ್ಯುಯಲ್ ಹನಿಮನ್ ಅವರ 271ನೇ ಜನ್ಮ ದಿನಾಚರಣೆಯನ್ನು ಬಹಳ ಅದ್ದೂರಿಯಿಂದ ನಡೀತಾ ಇದೆ. ಸನ್ಮಾನ್ಯ ಶಾಸಕರು ಅಲ್ಲಂಪ್ರಭು ಪಾಟೀಲ್ರು ಇದರ ಉದ್ಘಾಟನೆ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ ಡೀನ್ ಆದಂಥ ಶರಣಗೌಡ ಪಾಟೀಲ್ರು, HKI ಸಂಸ್ಥೆಯ ಉಪಾಧ್ಯಕ್ಷರಾದಂಥ ರಾಜು ಭೀಮಳ್ಳಿ ಅವರು, ಹಾಗೂ HKI ಸಂಸ್ಥೆಯ ಎಲ್ಲ ಗೌರವಾನ್ವಿತ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸು, ಮತ್ತು ನಾಡಿನ ಹಿರಿಯರು, ಕಲ್ಯಾಣ ಕರ್ನಾಟಕದ ಹಿರಿಯರು, ರಾಜಕಾರಣಿಗಳು, ಹಿರಿಯ ವೈದ್ಯರು ಎಲ್ಲರೂ ಬಂದು ಶುಭ ಹಾರೈಸಿದ್ದಾರೆ. ವಿಶೇಷವಾಗಿ ಮಲಕರೆಡ್ಡಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್, ಸ್ಟಾಫ್ಸು ಎಲ್ಲರೂ ಕಾಲೇಜ್ನಿಂದ ರ್ಯಾಲಿ ತೊಗೊಂಡು ಬಂದು ಇಲ್ಲಿವರೆಗೂ ಬಂದು ಇಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಹೋಮಿಯೋಪತಿ ಕ್ಲಿನಿಕಲ್ಲಿ ಆಚರಣೆ ಮಾಡಲಾದಂಥ ವರ್ಲ್ಡ್ ಹೋಮಿಯೋಪತಿ ದಿನಾಚರಣೆ ಸಂಭ್ರಮವನ್ನು ಎಲ್ಲರೂ ವಿಜೃಂಭಣೆಯಿಂದ ಸಂಭ್ರಮಿಸಿದ್ದಾರೆ. ವಿಶ್ವದಾದ್ಯಂತ ಹೋಮಿಯೋಪತಿ 2ನೇ ಅತಿ ದೊಡ್ಡ ಚಿಕಿತ್ಸಾ ಪದ್ಧತಿಯಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಮಾಣೀಕರಿಸಿದೆ. ದ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಮೆಡಿಸಿನ್ ಅಂತ ಸರ್ಟಿಫೈ ಮಾಡಿದ್ದು. ಈ ಹೋಮಿಯೋಪತಿ ಔಷಧಿ ಪದ್ಧತಿಯಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಚಿಕಿತ್ಸೆ ನೀಡಲಾಗುತ್ತೆ. ಆಮೇಲೆ ಭಾಳಷ್ಟು ಜನ ಹೇಳ್ತಿರ್ತಾರೆ ಹೋಮಿಯೋಪತಿ ತುಂಬ ನಿಧಾನವಾಗಿ ಕೆಲಸ ಮಾಡುತ್ತೆ ಅಂತ. ನಿಜವಾಗ್ಲೂ ಇದು ಸುಳ್ಳು. ಹೋಮಿಯೋಪತಿ ಔಷಧಿ ಅಂತ ಫಾಸ್ಟ್ ಔಷಧಿ ಇನ್ನೊಂದಿಲ್ಲ. ಬಟ್ ದೌರ್ಭಾಗ್ಯ ಏನಂದರೆ ಭಾಳಷ್ಟು ಜನ ನಮ್ಮ ಹತ್ರ ಡೈರೆಕ್ಟಾಗಿ ಬರೋದಿಲ್ಲ. ರೋಗದ ಒಂದು ಕೊನೆಯ ಹಂತ ಅಥವಾ ರೋಗದ 2ನೇ ಆಯ್ಕೆಯಾಗಿ ಹೋಮಿಯೋಪತಿಯನ್ನು ಚೂಸ್ ಮಾಡ್ತಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಸಮತೆಯ ಕಣ್ಣು ವಿಶೇಷ ಕವಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಸಮತೆಯ ಕಣ್ಣು ವಿಶೇಷ ಕವಿಗೋಷ್ಠಿಯನ್ನು ದಿನಾಂಕ 11 ಏಪ್ರಿಲ್ 2026ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಜಗನ್ನಾಥ ತರ್ನಳ್ಳಿ ವಹಿಸಿದ್ದರು. ಗೌರವ ಉಪಸ್ಥಿತರಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ವಿಶಾಲ್ ನವರಂಗ್ ಹಾಗೂ ಆದರ್ಶ ಶಿಕ್ಷಕಿ ಗೀತಾ ಭರಣಿ ಆಗಮಿಸಿದ್ದರು. ಈ ಕವಿಗೋಷ್ಠಿಯಲ್ಲಿ ಕವಿಗಳಾದ ನರಸಿಂಗರಾವ್ ಹೇಮ್ನೂರ್, ಲಕ್ಷ್ಮೀದೇವಿ ರತ್ನಾಗಿರಿ, ವಿದ್ಯಾಧರ ಕಾಂಬಳೆ, ಡಾಕ್ಟರ್ ಕರುಣಾದೇವಿ ಜಮದರಖಾನಿ, ಡಾಕ್ಟರ್ ರಾಜಶೇಖರ್ ಮಾಂಗ್, ವೆಂಕುಬಾಯಿ ರಜಪೂತ್, ಪರಮಾನಂದ ಸರ್ಸಂಬಿ, ಕುಮಾರಿ ಕವಿತಾ ಕಾವಳೆ ಸಮತೆಯ ಕಣ್ಣು ವಿಶೇಷ ಕವಿಗೋಷ್ಠಿ ನಡೆಸಿಕೊಟ್ಟರು. ಕೇವಲ ಬಾಯಿ ಮಾತಿನಿಂದ ಕೇಳಿದರೆ ಸಿಗುವುದೇ ಸಮಾನತೆ. ಗಲ್ಲಿ ಗಲ್ಲಿಗಳಲ್ಲಿ ಬೊಬ್ಬಿಟ್ಟರೂ ಕಾಣದು ಸಮಾನತೆ. ಗಲ್ಲಿ ಗಲ್ಲಿಗಳಲ್ಲಿ ಬೊಬ್ಬಿಟ್ಟರೂ ಕಾಣದು ಸಮಾನತೆ. ಮಹಾನಗರಗಳ ಚೌಕಗಳಲ್ಲಿ, ರಸ್ತೆ ಉದ್ಯಾನಗಳಲ್ಲಿ ಮೊಂಬತ್ತಿ ಹಚ್ಚಿ ಬೇಡಿದರೂ ಸಿಗದು ಸಮಾನತೆ. ಮಹಾನಗರಗಳ ಚೌಕಗಳಲ್ಲಿ, ರಸ್ತೆ ಉದ್ಯಾನಗಳಲ್ಲಿ ಮೊಂಬತ್ತಿ ಹಚ್ಚಿ ಬೇಡಿದರೂ ಸಿಗದು ಸಮಾನತೆ. ಅದು ಗಲ್ಲಿ ಗಲ್ಲಿಯಲ್ಲಿ, ಬೀದಿ ಬೀದಿಗಳಲ್ಲಿ, ಊರು ಊರುಗಳಲ್ಲಿ, ಕೇರಿ ಕೇರಿಯಲ್ಲಿ ಕಂದೀಲು ಹಚ್ಚಿ ಹುಡುಕಿದರೂ ಸಿಗಲಾರದಂಥ ಸಮಾನತೆ ಇವತ್ತು ನಮಗೆ ಕಾಣ್ತಾ ಇದೆ ಎನ್ನುವುದು ಕವಿತೆಯ ಆಶಯ. ಇಂತಹ ಸಮಾನತೆಗಾಗಿ ದುಡಿದಂಥ, ಹೋರಾಡಿದಂಥ, ಜೀವನವೇ ಸಮಾನತೆಯನ್ನಾಗಿ ಉಸಿರಾಡಿದಂತಹ ಬುದ್ಧ, ಬಸವ, ಅಂಬೇಡ್ಕರ್ರ ತತ್ವಗಳಿಂದಲೇ ಮತ್ತೆ ಸಮಾಜತೆ ಮೂಡಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಭಾವನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಪ್ರಯುಕ್ತ ನಮ್ಮ ಭೀಮ ಅಭಿಮಾನದ ಅಂಬೇಡ್ಕರೋತ್ಸವ, ಸಮತಾ ಪ್ರಿಯರಿಗೆ ಭೀಮಪ್ರಿಯ ಗೌರವ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯ ಪ್ರಯುಕ್ತ ನಮ್ಮ ಭೀಮ ಅಭಿಮಾನದ ಅಂಬೇಡ್ಕರೋತ್ಸವ, ಸಮತಾ ಪ್ರಿಯರಿಗೆ ಭೀಮಪ್ರಿಯ ಗೌರವ ಪುರಸ್ಕಾರ ಸಮಾರಂಭವು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ದಿನಾಂಕ 11 ಏಪ್ರಿಲ್ 2026ರಂದು ಬೆಳಗ್ಗೆ 11:30 ಗಂಟೆಗೆ ಜರುಗಿತು. ವೇದಿಕೆ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸೃಷ್ಟಿ ಮಲ್ಲಿನಾಥ್ ಪಾಟೀಲ್ ಆಗಮಿಸಿದ್ದರು.
ಅಧ್ಯಕ್ಷತೆಯನ್ನು ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರಾದ ಪವನ್ ಕುಮಾರ್ ಒಳಕೇರಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ಜಗನ್ನಾಥ ತರ್ನಳ್ಳಿ, ಆರತಿ ರಾಠೋಡ್, ಫಾತಿಮಾ ಶೇಖ್, ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಕಸಾಪ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಿವರಾಜ್ ಅಂಡಗಿ, ಧರ್ಮಣ್ಣ ಧನ್ನಿ, ಶರಣರಾಜ ಚಪ್ಪರಬಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ವೇಳೆ ಚಂದ್ರಾಮ್ ಹುಬಳಿ, ಎಸ್ ತಾವಡೆ, ಅಣ್ಣಪ್ಪ ಬೋಧನ್ಕರ್, ಮುನೇಶ್ ಎಸ್ ಪಾರ್ಚಾ, ಲೋಹಿತ್ ವೈ ಕಲ್ಲೂರ್, ಎಸ್ ಜಗದೀಶ್ ನಾಯಕ್, ಸಂದೀಪ್ ಭರಣಿ, ಪುಷ್ಪಾವತಿ ಬೆಳಮಗಿ, ರಾಣೋಜಿ ಡಿ ದೊಡ್ಡಮನಿ, ಡಾಕ್ಟರ್ ವಿಟಿ ಕಾಂಬಳೆ, ಸಂಪತ್ ಕುಮಾರ್ ಒಳಕೇರಿ, ನಾಗಪ್ಪ ಕೊಳ್ಳಿ ಕುರುಕುಂಟ, ಬಸವರಾಜ್ ಬೆಣ್ಣೂರ್, ಶಾಂತಮಲ್ಲಪ್ಪ ಪಾಟೀಲ್, ವಿಶ್ವನಾಥ್ ಪಾಟೀಲ್ ಗೌನಳ್ಳಿ, ರಾಜು ಹದನೂರ್, ಪುಷ್ಪಾಂಜಲಿ ಸಚಿನ್ ಫರ್ತಾಬಾದ್ ಹಾಗೂ ಮಹೇಶ್ ಟಿ ರಂಗದಾಳ್ ಇವರಿಗೆ ಸಮತಾ ಪ್ರಿಯ, ಭೀಮಪ್ರಿಯ ಗೌರವ ಪುರಸ್ಕಾರ ನೀಡಿ ಗೌರವ. ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಒಳಗೆ ಬಹಳ ವಿಶೇಷವಾಗಿರ್ತಕ್ಕಂಥ, ಜನಮುಖಿಯಾಗಿರ್ತಕ್ಕಂಥ, ಜೀವಪರವಾಗಿರ್ತಕ್ಕಂಥ ಕಾಳಜಿನ ಹೊಂದಿರುವ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ಒಂದು ನಿಜವಾದ ಅರ್ಥದೊಳಗೆ ಜನಸಾಮಾನ್ಯರ ಪರಿಷತ್ ಆಗುವ ನಿಟ್ಟಿನೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳನ್ನ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಜಯಂತಿಗಳು ಅಂತಂದ್ರೆ ಒಂದು ಭಾವಚಿತ್ರ ಇಟ್ಟು ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಹೂವಿನ ಹಾಕೋದೇ ಜಯಂತಿ ಅಲ್ಲ ಬಂಧುಗಳೇ. ಇವತ್ತು ನಿಜವಾದ ಒಂದು ಮಹಾತ್ಮರ ಜಯಂತಿಗಳನ್ನು ಆಚರಿಸಬೇಕಾದ್ರೆ, ಆ ಮಹಾತ್ಮರಿಗೆ ನಿಜವಾದ ಅರ್ಥದೊಳಗೆ ಗೌರವವನ್ನು ಕೊಡಬೇಕಾದ್ರೆ ನಾವುಗಳವರ ವಿಚಾರಗಳನ್ನ ಬದುಕಿನ ಒಂದಿಷ್ಟು ಅದಕ್ಕೂ ಅಳವಡಿಸ್ಕೊಳ್ಬೇಕು. 100ಕ್ಕೆ 100ರಷ್ಟು ವಿಚಾರಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಆಗದೆ ಇದ್ರು ಕೂಡ ಒಂದಿಷ್ಟು ಆದ್ರೂ ಕೂಡ ಅವರ ಮಾರ್ಗದೊಳಗೆ ನಮ್ಮ ಬದುಕನ್ನ ಕಟ್ಟಿಕೊಳ್ಳೋದ್ರ ಮೂಲಕ ಈ ಸಮಾಜಕ್ಕೆ ಒಂದಿಷ್ಟು ಪ್ರೇರಣೆ ಆಗ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಅದಕ್ಕೆ ಪೂರಕವಾಗಿರುವ ನಿಟ್ಟಿನೊಳಗೆ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ 4 ವರ್ಷಗಳಿಂದ ಈ ರೀತಿಯಾಗಿರ್ತಕ್ಕಂಥ ಸಾಂದರ್ಭಿಕ ಸಂದರ್ಭಗಳನ್ನ ಬಳಸಿಕೊಂಡು ಇಂಥ ಅನೇಕ ರಚನಾತ್ಮಕವಾಗಿರ್ತಕ್ಕಂಥ, ವಿಶೇಷವಾಗಿ ವೈಚಾರಿಕ ನೆಲೆಗಟ್ಟಲೆ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಅನೇಕರಿಗೆ ಭೀಮಪ್ರಿಯ ಎನ್ನುವ ವಿಶೇಷವಾದ ಗೌರವ ಪುರಸ್ಕಾರ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಕಾರಣ ಇವತ್ತು ತಮ್ಮ ವೃತ್ತಿಯಲ್ಲಿ ಇದ್ದುಕೊಂಡನೆ ತಮ್ಮ ಯಾವ ಕ್ಷೇತ್ರದೊಳಗೆ ಕೆಲಸವನ್ನ ಮಾಡ್ತಾ ಇದಾರಲ್ಲ ಅದರ ಜೊತೆಗೂ ಕೂಡ ಒಂದಿಷ್ಟು ಸಾಮಾಜಿಕ ಚಿಂತನೆಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಅನೇಕರು ಈ ಭಾಗದೊಳಗಿದ್ದಾರೆ. ಅಂತವ್ರನ್ನ ಸದಾಕಾಲ ಗೌರವಿಸಬೇಕಾಗಿರ್ತಕ್ಕಂಥದ್ದು ಈ ಸಮಾಜದ ಪ್ರತಿಯೊಬ್ಬರ ಕನ್ನಡಿಗನ ಆದ್ಯ ಕರ್ತವ್ಯ ಅಂತ ಹೇಳಿ ಭಾವನೆ ಇಟ್ಟುಕೊಂಡು ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸುಮಾರು ವರ್ಷಗಳಿಂದ ಎಲ್ಲ ಜಾತಿ ಜನಾಂಗ ಸೇರಿ ಮಾಡ್ತಕ್ಕಂಥ ಎಲ್ಲ ಮಹಾನ್ಯರ ಒಂದು ಜಯಂತಿ ಉತ್ಸವ. ಅದರಾಗ ವಿಶೇಷವಾಗಿ ನಮ್ಮ ವಿಜಯ್ ಕುಮಾರ್ ತೇಗಲತಿಪ್ಪಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ನನಗನ್ಸೋ ಮಟ್ಟಿಗೆ ತಿಂಗಳದಾಗ ಒಂದು 2-3 ಕಾರ್ಯಕ್ರಮ ಸತತವಾಗಿ ಮಾಡ್ತಾರೆ. ಬಹಳಷ್ಟು ಜನರಿಗೆ ಕನ್ನಡ ಭವನ ಇಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಜೋರಾದ ಚಪ್ಪಾಳೆಗಳು ಬರಲಿ. ನಮ್ಮ ಕಲಬುರಗಿಯಲ್ಲಿ ಯಾವುದೇ ಕೊರತೆ ಇಲ್ಲ, ಕೇವಲ ಚಪ್ಪಾಳೆ ಮಾತ್ರ ಕೊರತೆ ಇದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.